ಶಿವಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀ ಸಂಜೀವಯ್ಯ ಎಚ್ ಆಯ್ಕೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಿವಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿದ್ದು, ಪಂಚಾಯಿತಿಯ 18 ಸದಸ್ಯರು ಒಮ್ಮತದಿಂದ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಸಂಜೀವಯ್ಯ ಎಚ್ ಅವರನ್ನ ಆಯ್ಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದಂತಹ ಶ್ರೀ SR ವಿಶ್ವನಾಥ್ ಹಾಗೂ ದಿಬ್ಬೂರ್ ಜಯಣ್ಣ ಅವರು ಆಗಮಿಸಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಸನ್ಮಾನಿಸಿ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಪಂಚಾಯಿತಿಯ ಸರ್ವ ಸದಸ್ಯರು, ಶಿವಕೋಟೆ ಪಂಚಾಯಿತಿಯ ಗ್ರಾಮಸ್ಥರು, ಸ್ನೇಹಿತರು, ಅಭಿಮಾನಿಗಳು ಆಗಮಿಸಿ ನೂತನ ಅಧ್ಯಕ್ಷ ಸಂಜೀವಯ್ಯ ಎಚ್ ಅವರಿಗೆ ಅಭಿನಂದಿಸಿದರು. ಹೆಂಗಾಗುತ್ತಪ್ಪ ಅದೇನೆ ಎಲ್ಲ ಹಿಂದೆ ಬರ್ರಿ, ಸ್ವಲ್ಪ ಸೈಡ್ ಬರ್ರಿ. ಹಿಂದಕ್ಕೆ ಬನ್ನಿ ಸರ್. ಎಲ್ಲ ಬರಪ್ಪ ಎಲ್ಲ ಅಂದ್ರೆ ಅವ್ರು ಹೇಳೋದೇನ್ ಗೊತ್ತಾ, ಹೆಸರು ನೀನು ಚೇರ್ಮನ್, ಮಿಕ್ಕಿದ್ದೆಲ್ಲ ನಾನೇ ನೋಡ್ಬೋದು. ಬಿಡಲ್ಲ. ನಡೆದಿದೆ. ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಮತ್ಕೂರಿನ ನಮ್ಮ ಬಿಜೆಪಿಯ ಮುಖಂಡರಾದಂಥ ಸಂಜೀವಯ್ಯನವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯಲಹಂಕ ಅಭಿವೃದ್ಧಿ ಅಧಿಕಾರಿಯಾದಂಥ ವಿಶ್ವನಾಥ್ ಅವರು ಈ ಅಧ್ಯಕ್ಷರು ಚುನಾವಣೆಗೆ ಬಂದು ಸಂಜೀವಪ್ಪನಿಗೆ ಮತ್ತು ನಮ್ಮ ಸದಸ್ಯರಿಗೆಲ್ಲ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅವರೀಗ ಒಂದೆರಡು ಮಾತಾಡ್ತಾರೆ. ಎಲ್ಲ ಆದಮೇಲೆ ಶಿವಕೋಟೆ ನಮಗೆ ಭಾಳ ಪ್ರಮುಖವಾದಂಥ ಒಂದು ಗ್ರಾಮ ಪಂಚಾಯಿತಿ. ಬಹುಶಃ ಭಾಳ ದಿನಗಳ ಮೇಲೆ ಅವಿರೋಧವಾಗಿ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಯಾವತ್ತೂ ಕೂಡ ಪೈಪೋಟಿ ಇರ್ತಾಯಿತ್ತು. ಹೊರಗಡೆ 15 ಜನ ಹೋಗೋರು, 12 ಓಟ್ ಬಿಡೋದು, ಅವ್ರು 6 ಜನ ಇರೋದು, 7 ಜನ ಓಟ್ ಬಿಡೋದು. ಈ ಥರ ಎಲ್ಲರ ಮೇಲೆ ಕೆಲವು ಅನುಮಾನಾಸ್ಪದವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಸದಸ್ಯರು ಮತ್ತು ಬೇರೆ ಸದಸ್ಯರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಒಬ್ಬ ಹಿರಿಯ ಮುಖಂಡ ಮತ್ತು ರಾಜಕಾರಣದಲ್ಲಿ ಪಳಗಿರ್ತಕ್ಕಂಥ ಒಬ್ಬ ನಾಯಕ ಕೂಡ ಅವರು. ಇವತ್ತು ಬಡವರ ಪಾಲಿಗೆ ಅವರು ಸಂಜೀವನಿಯಾಗಿರಲಿ ಮತ್ತು ನಮ್ಮ ಪಕ್ಷದ ಪಾಲಕ್ಕೂ ಕೂಡ ಅವರು ಸಂಜೀವನಿಯಾಗಿದ್ದು ಕೆಲಸವನ್ನು ಮಾಡ್ಕೊಂಡು ಹೋಗಿ ಇರುವಂಥ ಅವಧಿಯಲ್ಲಿ ಒಂದಷ್ಟು ಏನು ಅನುದಾನ ಲಭ್ಯ ಇದೆಯೋ ಅದರಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಿ ನೀವು ಗ್ರಾಮಗಳಿಗೆ ಹೋಗಿ ಅಲ್ಲಿ ಸಮಸ್ಯೆ ಏನಿದೆಯೋ ಅದನ್ನು ಕೇಳಬೇಕು. ಯಾಕಂದರೆ ಇವತ್ತು MLA ಎಲ್ಲ ಕಡೆಯೂ ಬಂದು ಹಳ್ಳಿಗೆ ಬಂದು ಸಮಸ್ಯೆ ಕೇಳೋಕ್ಕಾಗಲ್ಲ. ನೀವು ಸಮಸ್ಯೆಗಳನ್ನು ಕೇಳ್ಕೊಂಡು ನಮ್ಗೆ ಹೇಳಿದ್ರೆ ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಾವು ಕೂಡ ಸಹಕಾರವನ್ನು ಕೊಡ್ತೀವಿ. ಮತ್ತು ಗ್ರಾಮ ಪಂಚಾಯಿತಿ ಸಣ್ಣದಲ್ಲ, ಇದು ಭಾಳ ಪವರ್ಫುಲ್ಲು ಆಗ್ತಲ್ಲಿ ಕೊಡ್ತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಬೇಕಷ್ಟೇ. ಬರೀ ಹುಂಡೆ ಖಾತೆ ಮಾಡು, ಬರೀ ಖಾತಾ ಮಾಡು, ಹಠ ಎತ್ತು ಇವೇ ಕೆಲಸ ಅಲ್ಲ. ಭಾಳಷ್ಟು ಪ್ರಭಾವಿಯಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ. ಸೊ ಅವೆಲ್ಲವನ್ನು ಕೂಡ ನೀವೆಲ್ಲ ಅಭ್ಯಾಸ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಶಿವಕೋಟೆ ಪಂಚಾಯಿತಿಗೆ ಒಂದು ಒಳ್ಳೆಯ ಹೆಸರು. ಮತ್ತು ನಾವು ಹೇಳೋವಂಥದ್ದು, ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂತ ನೀವು ನನ್ನ ಹತ್ರ ಬರಬಾರ್ದು. ನೀವು ಹೇಳ್ದಂಗೆ ಅಧಿಕಾರಿಗಳು ಕೆಲಸ ಮಾಡಬೇಕಾಗ್ತದೆ. ಏನು ನಿಯಮದ ಅಡಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ನೀವು ಒಗ್ಗಟ್ಟಾಗಿದ್ದರೆ ಅವ್ರು ಎದುರ್ಕೊಂತಾರೆ. ನಿಮ್ಮಲ್ಲಿ ಗುಂಪುಗಳು ಮಾಡಿಕೊಂಡ್ರೆ ಅವ್ರು ನಿಮ್ಮನ್ನು ಆಟ ಆಡ್ಸ್ಕೊಂಡು ಗುರಿ ಆಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಕೂಡ ಒಟ್ಟಾಗಿಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಸಂಜೀವಯ್ಯ, ಈಗ ಶ್ರಾವಣ ಇದೆ, ಶ್ರಾವಣ ಆದಮೇಲೆ ಒಂದು ಊಟ ಇಟ್ಟು ಒಳ್ಳೆ ಊಟ ತಪ್ಪೇನಿದೆ ಪ್ರವೇಶ ಎಲ್ಲ ಹೂವನ್ರಯ್ಯ. ಮತ್ತೆ ಇವ್ರು ನಿಮ್ಗೆ ಕೊಡ್ರಿ. ಶ್ರಾವಣ ಆದಮೇಲೆ ಗಣೇಶ ಹಬ್ಬ ಆದಮೇಲೆ ಮುನೇಶ್ವರನ ಒಂದು ಪೂಜೆ ಮಾಡಿ ಎಲ್ಲರೂ ಕರೆದು ಊಟ ಒಂದು ಏನಪ್ಪ ನೀನು ಒಂದೇನಿಲ್ಲ ಹೇಳು, ಆಗ್ತಿದೆ ಅದು ಜೋರಾಗಿ ಹೇಳು. ಯಾಕಂದ್ರೆ ನಮ್ಗೆ ಅದೇ ಗಟ್ಟಿ. ಒಳ್ಳೇದಾಗಿ ನಾನು ಯಾವುದೋ ಗ್ರಾಮ ಪಂಚಾಯತಿಲಿ ಗೆದ್ದ ಮೇಲೆ ನಾನು ಹೋಗಲ್ಲ ಸಾಮಾನ್ಯವಾಗಿ. ಬೇರೆ ಅಲ್ಲಿ ಏನು ಅಂದರೆ
ಎರಡು ಗುಂಪು ಇರ್ತದೆ, ಸೋತವರು ಗೆದ್ದವರು ಒಂಥರ ಸ್ವಲ್ಪ ಇದ್ದಾಗ ನಾವು ಹೋದಾಗ ನಾವು ಎಲೆಕ್ಷನ್ ಆಗೋವರೆಗೂ ಪಾರ್ಟಿ ಎಲೆಕ್ಷನ್ ಆದಮೇಲೆ ನಾವೆಲ್ಲ ಒಂದೊಂದು ಕೆಲಸ ಮಾಡಬೇಕಾಗ್ತದೆ. ಅದು ಎಲ್ಲೂ ಕೂಡ ಪಕ್ಷದ್ರೋಹದ ಕೆಲಸವನ್ನು ಮಾಡೋವಂಥ ಕೆಲಸ ಮಾಡೋದು ಬೇಡ. ಇವತ್ತು ಬೇರೆ ಸದಸ್ಯರು ನಮ್ಗೆ ಏನು ಸಹಕಾರ ಕೊಟ್ಟವ್ರೆ ಅವ್ರದ್ದು ಕೆಲಸಗಳಿದ್ರೆ ಒಟ್ಟಾಗೆಲ್ಲ ಸೇರಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ, ಒಳ್ಳೇದಾಗಲಪ್ಪ. ಚುನಾವಣೆ ಇರ್ತದೆ ಅಂಥ ಸಂದರ್ಭದಲ್ಲಿ ಒಟ್ಟಾಗಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಶಿವಕೋಟೆ ಗ್ರಾಮ ಪಂಚಾಯಿತಿಯ ಒಂದು ಅಭಿವೃದ್ಧಿಗೆ ಪೂರಕವಾಗಿ ವಾತಾವರಣವನ್ನು ನಿರ್ವಹಣೆ ಮಾಡಿದ್ದಾರೆ. ನಾನು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದಂಥ ಸಂಜೀವಯ್ಯವ್ರಿಗೂ ಮತ್ತು ಉಳಿಕೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಒಟ್ಟಾಗಿ ಕೆಲಸ ಮಾಡಲಿ ಮತ್ತು ಅವ್ರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ರಾಜ್ಯಪಾಲ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡವ್ರೆ. ಪಂಚಾಯಿತಿಯಲ್ಲಿ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಸಣ್ಣ ಪುಟ್ಟ ಸಮಸ್ಯೆಗಳು ಸಾಲ್ವ್ ಮಾಡೋಕ್ಕಾಗಲ್ಲ. ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ. ಇರೋದರಲ್ಲಿ ಕ್ರೋಢೀಕರಿಸಿ ಗ್ರಾಮ ನೈರ್ಮಲ್ಯ ಆಗ್ಬೋದು, ಸ್ವಚ್ಛತೆಯ ಗ್ರಾಮ ಆಗ್ಬೋದು, ಕೊಳಚೆ ನೀರಾಗ್ಬೋದು, ಚರಂಡಿ ವ್ಯವಸ್ಥೆ ಆಗ್ಬೋದು, ಎಲ್ಲಕ್ಕೂ ಎಲ್ಲ ಮೆಂಬರು ಕೂತ್ಕೊಂಡು ಮಾತಾಡಿ ಒಮ್ಮತದಲ್ಲಿ ನಾವು ಪಕ್ಷಪಾತ ಇಲ್ಲ, ರಾಜಕೀಯ ಆಚೆ ಹೊರಗಡೆ ಒಳಗಡೆ ನಾವು ಒಂದೇ ತಾಯಿ ಮಕ್ಕಳ ಥರ ಎಲ್ಲರೂ ಗೌರವಿಸಿ ನಮ್ಮ ಶಾಸಕರು ನಮಗೆ ಅದೇ ಥರ ಡೈರೆಕ್ಷನ್ ಕೊಟ್ಟವ್ರೆ. ಎಲ್ಲರೂ ಯಾವುದೇ ಪಕ್ಷಪಾತ ನೋಡಬಾರ್ದು. 18 ಜನ ಸದಸ್ಯರು ಅಣ್ಣ ತಮ್ಮದಿರ ಥರ ನೋಡ್ಕೊಂಡು ಹೋಗ್ರಿ, ಪಂಚಾಯಿತಿನ ಅಭಿವೃದ್ಧಿ ಥರ ಎತ್ಕೊಂಡು ಹೋಗ್ರಿ, ನಿಮ್ಮಿಂದ ಏನಿದ್ರು ನಾವು ಇರ್ತೀವಿ ಅಂತ ನಮಗೆ ಆಶೀರ್ವಾದ ಮಾಡವ್ರೆ. ಅವ್ರ ಹೆಸರು ನಾವು ಉಳಿಸ್ಬೇಕು. ನಾವು ಇರೋ ಅವಧಿಯಲ್ಲಿ ನಾನು ಮೊದಲೇ ಒಂದು ಸಲ ಅಧ್ಯಕ್ಷ ಆಗಿದ್ದೆ, ಇದು 2ನೇ ಸಲ ಆಗಿರೋದು. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹೆಂಗೆ ಮಾಡಬೇಕು, ಜನರ ಕುಂದುಕೊರತೆಗೆ ಯಾವ ಥರ ಇದು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಅರ್ಥಕೊಂಡಿದ್ದೀನಿ. ಶಾಸಕರ ಆಶೀರ್ವಾದ, ಜನಗಳ ಆಶೀರ್ವಾದ ಮತ್ತು ನನ್ನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅವಿರೋಧ ಆಯ್ಕೆಯಾಗಿದ್ದೀನಿ. ಅಷ್ಟೇ ಹೇಳಿ ನನ್ನ ಕೈ ಮುಗಿಸ್ತೀನಿ. ಮೂಲಭೂತ ಸೌಕರ್ಯ ಪಂಚಾಯಿತಿಯಲ್ಲಿ ಏನು ಮಾಡಿದ್ರೂ ತೃಪ್ತಿ ಆಗಲ್ಲ. ಆದ್ರೂ ನಮ್ಮಲ್ಲಿ ಸರ್ಕಾರದಿಂದ ಅನುದಾನ ಯಾವುದೂ ಬರ್ತಾಯಿಲ್ಲ. 3 ವರ್ಷ ಆಯಿತು ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಕೆಲಸ ಮಾಡೋಕ್ಕಾಗಿಲ್ಲ. ಇರೋದ್ರಲ್ಲಿ ಕ್ರೋಢೀಕರಿಸಿ ಗ್ರಾಮದ ಮೂಲಭೂತ ಸೌಕರ್ಯಗಳು, ಮೊದಲು ಕುಡಿಯೋ ನೀರಿನ ಆದ್ಯತೆ, ಚರಂಡಿ ವ್ಯವಸ್ಥೆ, ಈ ಬೀದಿ ದೀಪಗಳು, ಈ ಆರೋಗ್ಯ ಸಮಸ್ಯೆಗಳು ಇದಕ್ಕಿದ್ದಂಗೆ ಈಗ ನೋಡ್ತಾ ಇದ್ದೀರಾ ನೀವು, ಆರೋಗ್ಯ ಸಮಸ್ಯೆಗಳು, ಹೊಸ ಕಾಯಿಲೆಗಳು ಬರ್ತಾ ಇರ್ತವೆ. ನಾವು ಮೊದಲು ಜನರ ಆರೋಗ್ಯಕ್ಕೆ ಗಮನ ಕೊಡ್ತೀವಿ. ಈ ಇರೋ ಅವಧಿಯಲ್ಲಿ ಒಂದು 14 ತಿಂಗಳ ಅವಧಿಯಲ್ಲಿ ಶಾಸಕರು ನಮಗೆ ನಾನು ಯಾವತ್ತು ಹೇಳ್ತೀನಿ ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳವ್ರೆ. ಅವ್ರ ಮಾತಿಗೆ ನಾವು ಬದ್ಧ ಆಗಿದ್ದೀವಿ. ಅಲ್ಲಿ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಪಣ ತೊಟ್ಟು ಎಲ್ಲ ಸಹಕಾರ ಮೆಂಬರ್ಗಳು ಕೊಟ್ಟವ್ರೆ. ಅದೇ ರೀತಿ ನಮ್ಮ ಶಾಸಕರು ಕೊಟ್ಟವ್ರೆ. BJP ಪಕ್ಷದ ಕಾರ್ಯಕರ್ತರು ಎಲ್ಲರೂ ನಮ್ಗೆ ಸಹಕಾರ ಮಾಡವ್ರೆ. ಅವ್ರು ಹೇಳಿದ ರೀತಿ ಪಂಚಾಯತಿ ಅಭಿವೃದ್ಧಿ ಮಾಡ್ತೀವಿ. ಆದರೂ ನಾವು ಪಂಚಾಯತಿಯಲ್ಲಿ ಅಧ್ಯಕ್ಷ ಆದ ತಕ್ಷಣ ನಾವು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಕಾನೂನು ವ್ಯವಸ್ಥೆಗೆ ತಲೆ ಬಗ್ಗಿಸ್ಬೇಕು. ಇಲ್ಲೊಂದು ಕೆಲವು ಚೌಕಟ್ಟಿಗಿದೆ, ಆ ಚೌಕಟ್ಟಿನ ಮುಖಾಂತರ ನಾವು ಕೆಲಸ ಮಾಡಬೇಕಾಗ್ತದೆ. ಎಲ್ಲ ಇಷ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.